ಒಂದು ಹೆಸರು ಅಂತ ಹೇಳ್ಬಿಡ್ತೀವಿ. ವ್ಯಾಸ ಅಂದ್ರೆ ಅಳತೆ, ವೇದಗಳನ್ನ ಅಳತೆ ಮಾಡಿದವನು ಅಂತ. ವೇದಗಳು ಹಿಂದಿನ ಕಾಲದ ವೇದಗಳು ಹೇಗಿದ್ವಪ್ಪ ಅಂತ ಹೇಳಿದ್ರೆ, ಒಂದು ಗುಡಿದ್ರು ಜಲ್ಲಿ ಗುಡ್ಡೆ ತಂದು ಹಾಕಿದ್ರೆ, ಸಿಮೆಂಟ್ ಗುಡ್ಡೆ ತಂದು ಹಾಕಿದ್ರೆ ಹೇಗೆ ಗುಡ್ಡೆ ಗುಡ್ಡೆ ಹಾಕಿ ಬಿದ್ದಿರ್ತದ ಹಾಗೆ ಬಿದ್ದಿದ್ವು ಅಂತ ವೇದಗಳು. ಆ ವೇದಗಳನ್ನ ಋಗ್ವೇದಕ್ಕೆ ಎಷ್ಟು, ಯಜುರ್ವೇದಕ್ಕೆ ಎಷ್ಟು, ಸಾಮವೇದಕ್ಕೆ ಎಷ್ಟು, ಅಥರ್ವ ವೇದಕ್ಕೆ ಎಷ್ಟು ಅಂತ ಹೇಳಿ ಅದನ್ನ ವಿಭಾಗ ಮಾಡ್ತಾರೆ ವೇದವ್ಯಾಸರು. ಅದಕ್ಕೆ ವೇದಗಳನ್ನ ಅಳತೆ ಮಾಡಿಕೊಂಡವರು ವೇದವ್ಯಾಸರು ಅಂತ ಹೇಳ್ತಾರೆ ಶಾಸ್ತ್ರಗಳು. ಕೃಷ್ಣ ದ್ವೈಪಾಯನ ಅಂತ ನಿಜವಾದ ಹೆಸರು. ವೇದವ್ಯಾಸರು ಯಾವುದಂದ್ರೆ ಋಗ್ವೇದಕ್ಕೆ 10,600 ಮಂತ್ರಗಳನ್ನ, ಯಜುರ್ವೇದಕ್ಕೆ 6,000 ಮಂತ್ರಗಳನ್ನ, ಸಾಮವೇದಕ್ಕೆ 1,500 ಮಂತ್ರಗಳನ್ನ, ಅಥರ್ವ ವೇದಕ್ಕೆ 1,200 ಮಂತ್ರಗಳನ್ನ, ಹೀಗೆ ವಿಭಾಗವನ್ನು ಮಾಡಿ ಅವುಗಳನ್ನ ನಮಗೆ ಭಾಗ ಮಾಡಿಕೊಡ್ತರು. ಅದಕ್ಕೆ ವೇದಗಳನ್ನು ಭಾಗ ಮಾಡಿದ್ರು ವೇದವ್ಯಾಸರು. ಆ ವೇದವ್ಯಾಸರು ವೇದವನ್ನು ವಿಭಾಗ ಮಾಡಿದಂಥ ದಿನವೇ ವೇದವ್ಯಾಸ. ವೇದವ್ಯಾಸರ ಜಯಂತಿಯೂ ಆಗ್ತದೆ. ವೇದವ್ಯಾಸ ಜಯಂತಿ ವಿಶೇಷ ಅಂದರೆ ಗುರು ಪೂರ್ಣಿಮಾ ಅಂತ ಹೇಳಿ. ವೇದದ ನಮಗೆ ಎಲ್ಲರೂ ಗುರುಗಳೇ ವೇದವ್ಯಾಸರು. ಅವರಿಂದ ಪರಂಪರೆಯಲ್ಲಿ ಬಂದವರು ಎಲ್ಲರೂ. ಇಲ್ಲಿ ಶಂಕರ ಪರಂಪರೆ, ಮಧ್ವ ಪರಂಪರೆ, ರಾಮಾನುಜ ಪರಂಪರೆ ಅಂತ ಯಾರಿಲ್ಲ. 3 ಜನರು ವೇದವ್ಯಾಸರನ್ನು ಪೂಜೆ ಮಾಡ್ತಾರೆ. ಯಾಕೆಂದ್ರೆ 3 ಜನರು ವೇದವನ್ನು ಕೊಟ್ಟಿದ್ದಾರೆ. ಅವರು ಋಗ್ವೇದಿಗಳಿಗೂ ಕೊಟ್ಟಿದ್ದಾರೆ, ಮಾಧವ ಸಂಪ್ರದಾಯ ಕೊಟ್ಟಿದ್ದಾರೆ, ಅಯ್ಯಂಗಾರ ಸಂಪ್ರದಾಯಕ್ಕೂ ಕೊಟ್ಟಿದ್ದಾರೆ. ಎಲ್ಲರೂ ಮಂತ್ರಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ವೇದವ್ಯಾಸನ ನಾವು ಗುರು ಪರಂಪರೆಯಲ್ಲಿ ಎಲ್ಲರಿಗೂ ತಿಳಿಸ್ತೇವೆ. ಯಾಕೆ ಗುಕಾರೋ ಅಂಧಕಾರಸ್ಯ ಋಕಾರಸ್ಯ ಪ್ರಕಾಶಕ ಅಂತ ಶಾಸ್ತ್ರಗಳು ಹೇಳ್ತವೆ. ಗು ಅಂದ್ರೆ ಏನು? ಗು ಅಂದ್ರೆ ಕತ್ತಲು. ಅದನ್ನ ಆ ಕತ್ತಲಿಂದ ಬೆಳಗ್ಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಗುರು. ಋಕಾರ ಅಂದ್ರೆ ಪ್ರಕಾಶಕ. ಗುಕಾರೋ ಅಂಧಕಾರಸ್ಯ ಋಕಾರಸ್ಯ ಪ್ರಕಾಶಕ ಅಂತ ಹೇಳಿ. ಯಾವನು ನಮ್ಮನ್ನ ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ಈ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಕರ್ಕೊಂಡು ಹೋಗ್ತಾನೆ ಅಂತಲ್ಲ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥವನು ಗುರು. ಆ ಗುರುವಿನ ಗುಲಾಮನಾಗಬೇಕು ನಾವು. ಆ ಗುರುವಿನ ಗುಲಾಮನಾದಾಗ ನಮ್ಮ ಎಲ್ಲ ಕೆಲಸಗಳು ನೆರವೇರುತ್ತವೆ ಅಂತ ಶಾಸ್ತ್ರಗಳು ಹೇಳ್ತವೆ. ಶಾಸ್ತ್ರಗಳು ಹೇಳ್ತವೆ ನಾವು ಸತ್ಯನಾರಾಯಣ ಸ್ವಾಮಿಯನ್ನ ಪೂಜೆ ಮಾಡಿ, ಈಶ್ವರನನ್ನ ಪೂಜೆ ಮಾಡಿ, ವೆಂಕಟೇಶ್ವರನ ಪೂಜೆ ಮಾಡಿ, ಲಕ್ಷ್ಮೀ ನರಸಿಂಹನ ಪೂಜೆಯನ್ನು ಮಾಡಿ, ಏನಾದ್ರು ಒಂದು ಕೇಳಿದ್ರೆ ಲಕ್ಷ್ಮೀ ನರಸಿಂಹನ ಪೂಜೆಯನ್ನು ಮಾಡಿ 1 ಕೋಟಿ ಕೊಡಪ್ಪ ಅಂತ ಹೇಳಿದ್ರೆ 1 ಕೋಟಿಯನ್ನು ಅಷ್ಟೇ ಕೊಡ್ತಾನಂತೆ. ಆದ್ರೆ ಗೋವಿಂದ ಕೊಡಲಾಗದ್ದನ್ನ ಗುರು ಕೊಡಲಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ. ಏನ್ ಹಾಗಂದ್ರೆ ಗೋವಿಂದನ ಕೇಳಿದ್ರೆ 1 ಕೋಟಿ ಕೊಡಪ್ಪ ಅಂತ ಕೊಟ್ಬಿಡ ಸನ್ನಾಗ್ಬಿಟ್ಟ. ಆದ್ರೆ ಗುರು ಕೊಡ್ತಕ್ಕಂಥದ್ದು ಲೆಕ್ಕವಿಲ್ಲದ ಅನ್ಲಿಮಿಟೆಡ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಅಸಂಖ್ಯವಾದದ್ದು. ಅವ್ರು ಎಷ್ಟು ಕೊಡ್ತಾರೆ, ಏನಾಗ್ತದೆ, ಯಾವ ಪ್ರತಿಯೊಬ್ಬ ಗುರು ಬರ್ತಂತೆ ನನ್ನ ಶಿಷ್ಯನ ಹೇಗೆ ಕಾಪಾಡಬೇಕು ಅನ್ನೋದು ಅವರಿಗೆ ಮನಸ್ಸಲ್ಲಿ ಇರ್ತದಂತೆ. ಆದ್ರೆ ಯಾವ ಗುರು ನನಗೆ ಅತ್ಯಂತ ಇಷ್ಟವಾದ ಶಿಷ್ಯ, ಇವರು ನನಗೆ ಇಷ್ಟವಾದ ಯಾವ ಗುರುಗಳು ಹೇಳದಂತೆ ಪ್ರತಿಯೊಬ್ಬ ಶಿಷ್ಯರು ಒಂದೇ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯನ್ನ ಮುಖತೆ ಅಂತ ಶಾಸ್ತ್ರಗಳು ಹೇಳ್ತವೆ. ಏನೋ ಗುರುವಿನ ಗುಲಾಮನಾಗೋದು ಅಂತ ಹೇಳಿದ್ರೆ ಗುರುಗಳು ನನಗೆ ಹೋಗಿ ಅವ್ರ ಬಟ್ಟೆ ಹೋಗ್ಬಿಡದೆ, ಅವ್ರಿಗೆ ಅಡುಗೆ ಮಾಡ್ಕೊಡದೆ ಅಥವಾ ಅವ್ರಿಗೆ ಪಾತ್ರ ತೊಳ್ಕೊಡದೆ ಅಂತಲ್ಲ. ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥದ್ದು ಗುಲಾಮ ಅಂತ ಹೇಳಿ. ಗುರುವಿನ ಮಾರ್ಗದರ್ಶನ ಪಾಲನೆ ಮಾಡತಕ್ಕಂಥದ್ದು ಗುರುವಿನ ಗುಲಾಮ ಅಂತಕ್ಕಂಥ ಶಂಕರ ಪರಂಪರೆಯಲ್ಲಿ ನಾವು ಶಂಕರಾಚಾರ್ಯ ಇಲ್ಲಿವರೆಗೆ ವಿಜಯೇಂದ್ರ ಭಾರತಿ ಸ್ವಾಮಿಗಳವರಿಗೆ, ವಿಜಯೇಂದ್ರರಿಂದ ರಾಘವೇಂದ್ರ ತೀರ್ಥವರೆಗೆ, ರಾಮಾಂದ್ರದಿಂದ ಯತಿರಾಜಿಯವರೆಗೆ ಹಲವಾರು ಗುರುಗಳು ನಮ್ಮ ಈ ದೇಶದಲ್ಲಿ ಆಗೋಗಿದ್ದಾರೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಅಂತ ಹೇಳಿ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಗೆ ಅಂತ ಹೇಳಿದ್ರೆ, ಬಾಬು ರಾಜೇಂದ್ರ ಪ್ರಸಾದ್ ಅವರು ಶೃಂಗೇರಿಗೆ ಬರ್ತಾರೆ. ಚಂದ್ರಶೇಖರ ಸ್ವಾಮಿಗಳು ಗುರುಗಳಾಗಿದ್ದಾರೆ. ಅವ್ರು ಕೇಳ್ತಾರಂತೆ ಸ್ವಾಮಿಗಳನ್ನ, ಸ್ವಾಮಿಗಳೇ ಒಂದು 500 ಎಕರೆ ಜಮೀನು ಬರ್ಕೊಡ್ತೀನಿ ಸರ್ಕಾರದಿಂದ ಮಠಕ್ಕೆ ಕೊಡಿ. ಚಂದ್ರಶೇಖರ ಭಾರತಿ ಸ್ವಾಮಿಗಳು ಒಂದೇ ಒಂದು ಮಾತು ಹೇಳ್ತಾರೆ, ತಾಯಿ ಮಕ್ಕಳನ್ನ ಜನ್ಮ ಕೊಟ್ಟಿದ್ದಾಳೆ, ಅವಳು ಸಾಕ್ಷಾತ್ ನಿಮ್ ಜಮೀನು ಬೇಡ ಅಂತ ಹೇಳಿದ್ರಂತೆ. ಆದ್ರೆ ಈಗಿನ ಸ್ವಾಮಿಗಳಾಗಿದ್ರೆ ಇನ್ನೊಂದು 5 ಸೇರಿಸ್ಕೊಡಿ ಸ್ವಾಮಿ ಅಂತ ಕೇಳೋ ಜನ ಇದ್ದಾರೆ. ಹಾಗಾಗಿ ಈಗ ನಾವು ಇಂದಿನ ಬಹಳ ಭಾರತೀಯ ತೀರ್ಥ ಮಹಾಸ್ವಾಮಿಗಳು, ಭಾರತೀಯ ತೀರ್ಥ ಮಹಾಸ್ವಾಮಿಗಳನ್ನ ಯಾರೋ ಕೇಳಿದ್ರೆ ಹೆಸರು ಹೇಳೋದು ಬೇಡ, ಎಲ್ಲ ದೊಡ್ಡದೇ ಕೊಡ್ತಾರೆ ಹೆಸರು ಹೇಳೋದು. ಸ್ವಾಮಿ ನಿಮ್ಮ ಮಠ ಬೇಕಾದ್ರೆ ಟ್ರೀಟ್ ಮಾಡ್ತೀನಿ, ನಮ್ಮ ಜನರಿಗೂ ಅನುಕೂಲ ಮಾಡ್ತೀನಿ. ನೋಡಿ ಸಚಿವರೇ, ಅಮ್ಮ ಅವ್ರ ಜನ್ಮ ಕೊಟ್ಟರೆ ಅವ್ರು ಸಾಕೋತ್ರ ನಿಮ್ಗೆ ಏನು ಬೇಡ. ಅಷ್ಟು ಧೈರ್ಯ ಇರಬೇಕು ಅಂತ ಹೇಳಿದ್ರೆ ಗುರು ಪರಂಪರೆಯಲ್ಲಿ ಮಾತ್ರ. ಆ ಗುರು ಪರಂಪರೆಯನ್ನು ನಾವು ಉಳಿಸ್ಕೊಳ್ಬೇಕು. ನಾವೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀವ, ಬೆಳಿಗ್ಗೆ 6:30 ಮೊಬೈಲ್ ಕೊಟ್ಕೊಡ್ತೀವಿ, ಮಾತಾಡುವ ಅಡುಗೆ ಮಾಡಬೇಕು, ಅದು ಆಡ್ತಾರೆ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ಗುರುಸ್ತುತಿಯನ್ನು ಮಾಡಬೇಕು. ಆ ಗುರುಸ್ತುತಿಯನ್ನು ಮಾಡಬೇಕು. ನಾವು ವಿಶೇಷವಾಗಿ ನಾವು ಇಲ್ಲೊಂದು ಗೋವಿಂದಾನಂದ ಸರಸ್ವತಿ ಮಹಾಸ್ವಾಮಿಗಳು, ತಲಕಾಡು ಸ್ವಾಮಿ, ನಾವೆಲ್ಲ ಮಾಡ್ಕೊಂಡು ಸಿರಿನಾಡು ಬ್ರಾಹ್ಮಣರುಗಳೆಲ್ಲ ತಲಕಾಡು ಮಠನೇ. ತಲಕಾಡು ಮಠಕ್ಕೆ ಯಾರು ಬರ್ತಾ ಇಲ್ಲ, ಸ್ವಾಮಿಗಳು ಒಂದೇ, ಸಿರಿನಾಡು ಬ್ರಾಹ್ಮಣರು ಯಾರು ಬರ್ತಾ ಇಲ್ಲ ಅಲ್ಲಿಗೆ ಅಂತ. ಹಾಗಾಗಿ ಸಿರಿನಾಡು ಅಂತಂದ್ರೆ ಪ್ರಶ್ನೆ ಅಲ್ಲಿ. ತಲಕಾಡು ಮಠಕ್ಕೆ ಸ್ವಾಮಿಗಳು ಮೊನ್ನೆ ಹೋಗಿದ್ದು, ಈ ತರ ನೀವು ಪ್ರತಿಷ್ಠಾಪನೆ ಮಾಡಿದಂತ ಸುಬ್ರಹ್ಮಣ್ಯನ ಮಾಡ್ತಾ, ಇವತ್ತು ಶ್ರೀಶೈಲಕ್ಕೆ ಹೋಗ್ಬೇಕಾಯ್ತು ಅವರಿಂದ. ಆದ್ರೆ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ಪೂರ್ಣಾನುಗ್ರಹ ಮಾಡಿ ಅಕ್ಷತೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ಅಮ್ಮ
ಅಮ್ಮನವರು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಒಂದು ಫೋಟೋವನ್ನು ಎಲ್ಲರಿಗೂ ಅನುಗ್ರಹಿಸ್ತಾರೆ, ಅದೆಲ್ಲ ಎಲ್ಲರೂ ಕೊಡ್ತಾ ಇದ್ದೇವೆ. ಹಾಗಾಗಿ ಏನು ಗುರುಪೂರ್ಣಿಮೆಯಲ್ಲಿ ಭಾಗವಹಿಸಿದ್ರಿ ನಿಮ್ಮೆಲ್ಲರಿಗೂ ಸಹ ಭಗವಂತ ಅತ್ಯಂತ ಯಶಸ್ಸನ್ನ ಸಮೃದ್ಧಿಯನ್ನ ಕೊಟ್ಟು ಇಲ್ಲಿ ನಮ್ಮ ಈ ಸತ್ಯಪ್ರಕಾಶ ಏನು ದಂಪತಿಗಳು ಪೂಜೆಯನ್ನು ಮಾಡಿದ್ದಾರೆ, ನಿರಂತರವಾಗಿ ಗುರು ಸೇವೆಯನ್ನು ಮಾಡತಕ್ಕಂಥ ಶಕ್ತಿಯನ್ನ ಅವರಿಗೆ ಕೊಡಲಿ, ಆ ಸೇವೆಯಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿಯನ್ನ ಮನಸ್ಥಿತಿಯನ್ನ ನಮ್ಗೆ ಕೊಡಲಿ, ನೀವು ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಯಾತಕ್ಕೆ ಅಂತ ಹೇಳಿದ್ರೆ ಅಯ್ಯ ಅವನ್ನೆಲ್ಲ ದುಬಾಯಿ ಬಂದ ಕೂತ್ಬಿಟ್ಟ ನಾವು ಕಾಲ ನಮ್ಗೆ ಏನೇನೋ ಕೆಲಸ ಇದೆ, ಎಂಗೇಜ್ಮೆಂಟ್ ಇದೆ, ಪಾರ್ಟಿಗೆ ಹೋಗ್ಬೇಕು ಅಂತ ಹೇಳ್ತೀವಿ. ಸತ್ಯನಾರಾಯಣ ಪೂಜೆ ಬರ್ಬೇಕು ಅಂದ್ರೆ ಯಾರು ಬರಲ್ಲ. ಸತ್ಯನಾರಾಯಣ ಪೂಜೆ ಯಾವಾಗ ಬರ್ತಾರೆ ಮನೆ 15 ನಿಮಿಷದಲ್ಲಿ ಮಂಗಳಾರತಿ ವೃತ್ತಿಯಿಂದ ಬರ್ತಾ ಇದ್ದಾರೆ ಅವಾಗ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಕಥೆ ಕೇಳಿದ್ರೆ ಯಾರು ಕೇಳಲ್ಲ, ಕಥೆ ಕೇಳಿದ್ರೆ ಯಾರು ಕೇಳಲ್ಲ. ಯಾಕೆ ಕೇಳಲ್ಲ? ಅಲ್ಲೇನೋ ಮೊಬೈಲ್ ಯಾವ ಆಟ ಆಡ್ತಿರ್ತಾರೆ. ಯಾವಾಗಲೂ ಅಷ್ಟೇ ಯದ್ಭಾವಂ ತದ್ಭವತಿ, ಮನಸ್ಸಿನಲ್ಲಿ ಕೂತ್ಕೊಂಡು ನಾವು ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿದ್ರೆ ಸರ್ವವು ಲಕ್ಷಣವೇ ಅಂತ ಹೇಳ್ತಾರೆ ಶಾಸ್ತ್ರಗಳು. ಹಾಗಾಗಿ ಶಂಕರರ ಸನ್ನಿಧಿಯಲ್ಲಿ ಶಾರದಾ ಶಾರದಾಂಬೋಜನ ವದನಾ ವದನಾಂಬುಜೆ ಅಂತ ಹೇಳಿ ಯಾವಾಗ ಹಸನ್ಮುಖಿಯಿಂದ ತಾಯಿ ಹಾಗೆ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಹೃದಯ ಅಂತ ಹೇಳ್ತಾರೆ, ಯಾವ ಸೂರ್ಯ ಚಂದ್ರನ ತಾವತ್ತು ಸ್ಥಿತಿರೋಭವ ಅಂತ ಹೇಳಿ, ಯಾವ ಧನವನ್ನ ನೀವು ಕೊಡಬೇಕು ತಾಯಿ ಅಂತ ಹೇಳಿದ್ರೆ ಸೂರ್ಯ ಚಂದ್ರನ ಸಮಯ ಎಲ್ಲಿವರೆಗೆ ಸೂರ್ಯ ಚಂದ್ರನ ಇರ್ತೋ ಅಲ್ಲಿವರೆಗೆ ನಮ್ಮ ವಂಶ ಇರಬೇಕು, ಅಲ್ಲಿವರೆಗೆ ನಮ್ಮ ಮನಸ್ಸು ಬೆಳೆಯಬೇಕು, ನಮ್ಮ ವಂಶ ಬೆಳೆಯಬೇಕು, ನಮ್ಮ ಐಶ್ವರ್ಯ ಇರಬೇಕು ಅಂತ ಹೇಳಿ. ಅದಕ್ಕೆ ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಒಂದು ಮಕ್ಕಳಿಗೆ ನಾಮಕರಣ ಅಂತ ಹೇಳ್ತಾರೆ ಸ್ಕೂಲ್ಗಳಲ್ಲಿ. ಅದಕ್ಕೆ ಒಂದು ಮಂತ್ರ ಹೇಳ್ತದೆ, ಅಶೇಷ ವಾಗ್ಚಾರ್ಯ ಮದಾಪಹಾರಿಣಿ ನವಂ ನವಂ ಸ್ಪಷ್ಟ ಸುವಾಗ್ರದಾಯಿನಿ ಮಮೈವ ಜಿಹ್ವಾಗ್ರ ಸುರಂಗನರ್ತಕಿ ಭವ ಪ್ರಸನ್ನ ವದನೇಚ ಮೇಷ್ಟಿ ಅಂತ ಹೇಳಿ ಅಶೇಷ ವಾಗ್ಚಾರ್ಯ ಮಕ್ಕಳು ತೊಲ್ಲ ಬರುತ್ತೆ, ಮಾತಾಡಕ್ ಬರಲ್ಲ, ಹೇಳಕ್ ಬರಲ್ಲ. ವಾಗ್ಚಾರ್ಯ ಅಂದ್ರೆ ಮನಸ್ಸು ಮಾತಾಡಕ್ ಬರಲ್ಲ. ವಾಗ್ಚಾರ್ಯ ಮದಾಪಹಾರಿಣಿ ನವಂ ನವಂ ಸ್ಪಷ್ಟ ಸುವಾಗ್ರದಾಯಿನಿ. ಹಾಗೆ